ಕೊರೋನಾ ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ತಾಲೂಕಿನ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹಾಗೂ ಶಾಸಕರ ಕಚೇರಿಯ ಸಿಬ್ಬಂದಿಗಳನ್ನೊಳಗೊಂಡ ವಾರ್ ರೂಮ್ ಇನ್ನು ಮುಂದೆ ದಿನದ 24 ಗಂಟೆಯೂ ಕಾರ್ಯಾಚರಿಸಲಿದೆ. ಬೆಳ್ತಂಗಡಿ ತಾಲೂಕಿನ ಯಾವುದೇ ಜನತೆ ಏನಾದರೂ ತೊಂದರೆ ಇದ್ದಲ್ಲಿ 082562320247 ಅಥವಾ 9901212207 ನಂಬರಿಗೆ ತಿಳಿಸಿದ್ದಲ್ಲಿ ಅಲ್ಲಿಂದ ತಕ್ಷಣ ನಿಮಗೆ ಸ್ಪಂದಿಸಲಾಗುವುದೆಂದು ಶಾಸಕ ಹರೀಶ್ಪೂಂಜಾ ತಿಳಿಸಿದ್ದಾರೆ. ಅದರಂತೆ ತಾಲೂಕಿನ ಜನತೆ ಅನಗತ್ಯವಾಗಿ ರಸ್ತೆಯಲ್ಲಿ ತಿರುಗಾಡುವುದಾಗಲಿ, ಪೇಟೆಗೆ ಬರುವುದಾಗಲಿ ಮಾಡಬಾರದು. ಹಾಗೇನಾದರೂ ಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತಾಲೂಕಿನಲ್ಲಿ ಕೊರೋನಾ ವೈರಸ್ ಅನ್ನು ದೂರ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿರತಕ್ಕಂಥ ವಾರ್ ರೂಮ್ ಅನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ನನ್ನ ಶಾಸಕರ ಕಚೇರಿಯ ಸಿಬ್ಬಂದಿ ಸೇರಿಕೊಂಡು ಈ ವಾರ್ ರೂಮ್ ಅಲ್ಲಿ 24x7 ಆರಂಭ ಇವತ್ತಿನಿಂದ ಮಾಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲ ಈ ತಾಲೂಕಿನ ಬಂಧುಗಳು ಈ ವಾರ್ ರೂಮ್ ಅನ್ನು ಸಂಪರ್ಕ ಮಾಡಿದರೆ ಅದನ್ನು ಪರಿಹರಿಸತಕ್ಕ ನಿಟ್ಟಿನಲ್ಲಿ ವಾರ್ ರೂಮ್ ಕಾರ್ಯಾಚರಣೆಯನ್ನು ಮಾಡುತ್ತದೆ. ಅದೇ ರೀತಿ ತಾಲೂಕಿನ ಆಸ್ಪತ್ರೆಯನ್ನು ಶಂಕಿತ ಕೊರೋನಾ ರೋಗಿಗಳಿಗೋಸ್ಕರ ಮೀಸಲಿಡತಕ್ಕಂಥ ಕೆಲಸ ಆಗಿದೆ. ಇವತ್ತಿನಿಂದ ಇನ್ಪೇಷಂಟ್ ಆಗತಕ್ಕಂಥ ಯಾವುದೇ ರೋಗಿಗಳನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡದೆ ಅವರಿಗೆ ರೆಫರಲ್ ಕೊಟ್ಟು ಅವರನ್ನು ಖಾಸಗಿ ಆಸ್ಪತ್ರೆಗೆ 6 ಖಾಸಗಿ ಆಸ್ಪತ್ರೆ ಅವರು ಒಪ್ಪಿಕೊಂಡಿದ್ದಾರೆ, ನಾವು ಉಚಿತವಾಗಿ ಅವರಿಗೆ ಸೇವೆ ಮಾಡ್ತೇವೆ ಅಂತೇಳಿ ಅವರು ಅಲ್ಲಿಗೆ ಶಿಫ್ಟ್ ಮಾಡತಕ್ಕಂಥ ಕೆಲಸವನ್ನು ನಾವು ಬೆಳ್ತಂಗಡಿಯ ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರಿಂದಾಗಿ ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಬಂಧುಗಳಿರ್ತಾರೆ ವಿನಂತಿ, ದಯವಿಟ್ಟು ವಿನಾಕಾರಣ ಪೇಟೆಗೆ ಬರತಕ್ಕಂಥದ್ದು, ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬರತಕ್ಕಂಥದ್ದನ್ನು ನೀವು ಮಾಡಬೇಡಿ. ನಿಮ್ಮ ಅಗತ್ಯ ವಸ್ತುಗಳನ್ನು ಏನಿದೆ ಅಷ್ಟೇ ನೀವು ತಗೊಳ್ಳಿ. ಮತ್ತೆ ಎಲ್ಲರ ಜೊತೆ ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಸಿಗಲಿ. ನಿಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುವನ್ನು ಮಾತ್ರ ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ. ತಾಲೂಕು ಆಡಳಿತದಲ್ಲಿ ಬೇಕಾಗಿರ್ತಕ್ಕಂಥ ಇಲ್ಲಿ ತಾಲೂಕಿನ ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ದಾಸ್ತಾನ ಇದೆ. ಅದಕ್ಕೆ ಯಾವುದೇ ರೀತಿಯಾಗಿ ದಾಸ್ತಾನಿನ ಕೊರತೆ ಆಗ್ತದೆ ಅನ್ನುವಂಥ ಭಾವನೆಯಲ್ಲಿ ಇರಬೇಡಿ ಅನ್ನುವಂಥದ್ದನ್ನು, ಮತ್ತೆ ಅಂಗಡಿ ಮುಂಗಟ್ಟುಗಳ ಎದುರು ಗುಂಪು ಸೇರದೆ 1 ಮೀಟರ್ ಅಂತರದ ಕಾಪಾಡಿಕೊಂಡು ತಾವು ಅಂಗಡಿಯಿಂದ ಸಾಮಾನುಗಳನ್ನು ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನು, ಜಿನ್ಸಿಯ ವಸ್ತುಗಳನ್ನು ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅದೇ ರೀತಿ ದಿನಸಿ ಅಂಗಡಿಯವರು ತಮ್ಮ ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದಿನನಿತ್ಯದ ವಸ್ತುಗಳನ್ನು ಪಡೆದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಬೇಕು. ಒಂದು ವೇಳೆ ಈ ರೀತಿ ಮಾಡದೇ ಇರುವ ಅಂಗಡಿಗಳನ್ನು ಶಾಶ್ವತವಾಗಿ ಮುಚ್ಚುವಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು.